ನೋಡ್ಕೊಳ್ಳಿ ಕ್ವಶನ್ನು. Let A is equal to 1, 2, 3, 4 and R be the relation on A defined by x related to y if and only if x less than y. Write down R as a set of ordered pairs. Write the relation matrix and draw the diagram. List out the in degree, out degree of every vertex. ಫಸ್ಟ್ ಏನು ಗಿವನ್ ಕೊಟ್ಟಿದ್ದಾರೆ ಅಂದರೆ ಎ ಕೊಟ್ಟಿದ್ದಾರೆ ಮತ್ತು ಎಕ್ಸ್ ಯಾವ ಥರ ರಿಲೇಟೆಡ್ ಟು ವೈ ಇದೆ, ಯಾವ ಥರ ರಿಲೇಟ್ ಆಗಿದೆ ವೈಗೆ ಕೊಟ್ಟಿದ್ದಾರೆ. ನೀವೇನೇನು ಮಾಡಬೇಕು, ಫಸ್ಟು ಆರ್ನ ಬರಿಬೇಕು, ಸೆಟ್ ಆಫ್ ಆರ್ಡರ್ ಪೇರ್ಸು. ಆಮೇಲೆ ಏನು ಬರಿಬೇಕು, ರಿಲೇಷನ್ ಮ್ಯಾಟ್ರಿಕ್ಸ್ನ ಬರಿಬೇಕು, ಆಮೇಲೆ ಡೈಗ್ರಾಫ್ನ ಬರಿಬೇಕು, ಆಮೇಲೆ ಇನ್ ಡಿಗ್ರೀಸ್ ಔಟ್ ಡಿಗ್ರೀಸ್. ತುಂಬ ಈಸಿ ಪ್ರಾಬ್ಲಮ್, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಎ ಅಂದರೆ 1, 2, 3, 4. ಆರ್ ಅಂದರೆ ಎಕ್ಸ್ ರಿಲೇಟೆಡ್ ಟು ವೈ ಅಂದರೆ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ವೆನ್ ಎಕ್ಸ್ ಲೆಸ್ ದ್ಯಾನ್ ವೈ ಅವ್ರು ಕೊಟ್ಟಿದ್ದಾರೆ. ಯಾವಾಗ ಎಕ್ಸ್ ರಿಲೇಟೆಡ್ ಟು ವೈ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಲೆಸ್ ದ್ಯಾನ್ ವೈ ಅಂದರೆ ಎಕ್ಸ್ ಲೆಸ್ ದ್ಯಾನ್ ವೈ ಇರಬೇಕು, ಆ ಥರ ಎಕ್ಸ್ ವೈ ಬರೀಬೇಕು. ಈಗ ನೋಡಿ ಆರ್ ಇಲ್ಲಿ ಎಕ್ಸು ಇಲ್ಲಿಂದಾನೆ ತೊಗೊಳ್ಳಿ, ಎ ಇಂದಾನೆ, ವೈನು ಇಲ್ಲಿಂದಾನೆ ತೊಗೊಳ್ಳಿ. ಯಾವ ಥರ ಇರಬೇಕು ಅಂದರೆ ಎಕ್ಸು ವೈಗಿಂತ ಕಡಿಮೆ. ಈಗ ಎಕ್ಸಾಂಪಲ್ 1, 1 ತೊಗೊಂಡ್ರೆ ಫಸ್ಟ್ 1 ಈಸ್ ನಾಟ್ ಲೆಸ್ ದ್ಯಾನ್ 1 ಯಾಕಂದರೆ ಈಕ್ವಲ್ ಟು 1. 1, 2 ತೊಗೊಂಡ್ರೆ 1 ಈಸ್ ಲೆಸ್ ದ್ಯಾನ್ 2 ಆಗುತ್ತೆ, ಅದಕ್ಕೆ ಟ್ರೂ. ನೆಕ್ಸ್ಟ್ 1, 3 ತೊಗೊಂಡ್ರೆ 1 ಈಸ್ ಲೆಸ್ ದ್ಯಾನ್ 3 ಆಗುತ್ತೆ, ಅದಕ್ಕೆ ಟ್ರೂ, ಅದು ಬರಿಬೋದು. 1, 4 1 ಈಸ್ ಲೆಸ್ ದ್ಯಾನ್ 4 ಆಗುತ್ತೆ, ಅದು ಬರಿಬೋದು. ಆ ಥರ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರಿಬೇಕು. ಈಗ 2 ತೊಗೊಳ್ಳಿ, 2, 1 ನೋಡಿ ಮೊದಲು. 2 ಈಸ್ ನಾಟ್ ಲೆಸ್ ದ್ಯಾನ್ 1 ಅದಕ್ಕೆ 2, 1 ಬರೀಬಾರ್ದು. 2, 2 ಬರೀಬಾರ್ದು, ಯಾಕೆ 2 ಈಸ್ ನಾಟ್ ಲೆಸ್ ದ್ಯಾನ್ 2. 2, 3 2, 3 ಬರಿಬೋದು, ಯಾಕಂದರೆ 2 ಈಸ್ ಲೆಸ್ ದ್ಯಾನ್ 3. 2, 4 ಬರಿಬೋದು, ಯಾಕೆ 2 ಈಸ್ ಲೆಸ್ ದ್ಯಾನ್ 4. ನೆಕ್ಸ್ಟ್ 3, 1 ಬರಿಬಾರ್ದು, ಯಾಕಂದರೆ 3 ಈಸ್ ನಾಟ್ ಲೆಸ್ ದ್ಯಾನ್ 1. 3, 2 ಬರಿಬಾರ್ದು, ಯಾಕೆ 3 ಈಸ್ ನಾಟ್ ಲೆಸ್ ದ್ಯಾನ್ 2. 3, 3 ಬರಿಬಾರ್ದು, ಯಾಕೆ 3 ಈಸ್ ನಾಟ್ ಲೆಸ್ ದ್ಯಾನ್ 3. 3, 4 ಬರಿಬೋದು, ಯಾಕೆ 3 ಈಸ್ ಲೆಸ್ ದ್ಯಾನ್ 4. ನೆಕ್ಸ್ಟ್ 4, 1 ಬರಿಬೋದು, ಯಾಕಂದರೆ ಬರಿಬಾರ್ದು, ಯಾಕೆ 4 ಈಸ್ ನಾಟ್ ಲೆಸ್ ದ್ಯಾನ್ 1. 4 ಈಸ್ ನಾಟ್ ಲೆಸ್ ದ್ಯಾನ್ 2. 4 ಈಸ್ ನಾಟ್ ಲೆಸ್ ದ್ಯಾನ್ 3. 4 ಈಸ್ ನಾಟ್ ಲೆಸ್ ದ್ಯಾನ್ 4, ಅದಕ್ಕೆ ಅದು ಬರಿಬಾರ್ದು. ಗೊತ್ತಾಯ್ತಲ್ವ? ಇದು ಇಷ್ಟೇ ಸ್ಯಾಟಿಸ್ಫೈ ಆಗೋದು. ಇಷ್ಟು ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎಲ್ಲಿ ಇಷ್ಟು ಎಲಿಮೆಂಟ್ಸು ಯಾರಿಗೆ ಸ್ಯಾಟಿಸ್ಫೈ ಆಗುತ್ತೆ ಗೊತ್ತಾಗ್ತಿದೆ. ನಾವು ಕಟ್ಕೊಂಡು ರಿಲೇಷನ್ ಬಂದು ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಗೊತ್ತಾಗ್ತಿದೆ. ಎ ಕ್ರಾಸಲ್ಲಿ ಎಲ್ಲಿರೋ ಎಲಿಮೆಂಟೇ ಇಲ್ಲಿ ಬರುತ್ತೆ, ಜೊತೆಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅರ್ಥ ಆಯ್ತಲ್ವ? ಈಗ 1, 2 1, 3 1, 4 2, 3 2, 4 3, 4 ನಮ್ಮದು ಎಲಿಮೆಂಟ್ಸ್ ಆಫ್ ಆರ್. ಗೊತ್ತಾಯ್ತಲ್ವ? ಈಗ ಎಲಿಮೆಂಟ್ಸ್ ಸಿಕ್ತು ನಮಗೆ. ಈಗೇನು ಮಾಡಬೇಕು, ರಿಲೇಷನ್ ಮ್ಯಾಟ್ರಿಕ್ಸ್ ಬರಿಬೇಕು. ಅದಕ್ಕೆ ಡಿನೋಷನ್ MR ಅಂತ ಬರಿಬೋದು. ಈಗ ಇದನ್ನ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ ಫಸ್ಟು 1, 2, 3, 4 ಬರ್ಕೊಳ್ಳಿ. ಇಲ್ಲೂ 1, 2, 3, 4, ಇಲ್ಲೂ 1, 2, 3, 4, ಇಲ್ಲೂ 1, 2, 3, 4 ಬರೀರಿ. ಆಮೇಲೆ ಏನು ಮಾಡಿ, 1, 2 ಇದೆಯಲ್ವ, 1, 2 ಅಂದರೆ ಈ ಪೊಸಿಷನಲ್ಲಿ 1 ಹಾಕಿ. 1, 3 ಇದೆಯಲ್ಲ, ಅದಕ್ಕೆ ಈ ಪೊಸಿಷನಲ್ಲಿ 1 ಹಾಕಿ. 1, 4 ಇದೆಯಲ್ಲ, ಅದಕ್ಕೆ ಈ ಪೊಸಿಷನಲ್ಲಿ 1 ಹಾಕಿ. ನೆಕ್ಸ್ಟು 2, 3 2 ಈ ಕಡೆ 3. 2, 4 ಅಂದರೆ 2, 4 ಇಲ್ಲಿ ನೋಡಿ, ಈ ಪೊಸಿಷನ್ನಲ್ಲಿ 1 ಹಾಕಿ. ನೆಕ್ಸ್ಟ್ 3, 4 3 ಮತ್ತು ಈ ಪೊಸಿಷನಲ್ಲಿ 1 ಹಾಕಿ. ಅರ್ಥ ಆಯ್ತಲ್ವ? ಈಗ ಉಳಿದಿರೋದ್ರಲ್ಲಿ 0, 0 ಹಾಕಿ. ಇದನ್ನ ನಾವೇನಾಗ್ತೀವಿ, ರಿಲೇಷನ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಆಯ್ತಲ್ವ? ಈಗ ನೆಕ್ಸ್ಟ್ ಬಂದು ಡೈಗ್ರಾಫ್ ಡ್ರಾ ಮಾಡಬೇಕು. ಡೈಗ್ರಾಫ್ ನಾನು ಈ ಡ್ರಾ ಮಾಡೋದು ತುಂಬ ಈಸಿ ಏನಿಲ್ಲ. ಫಸ್ಟ್ 1 ಬರ್ಕೊಳ್ಳಿ, 2, 3 ಈ ಥರ ರೌಂಡ್ ಮಾರ್ಕ್ ಮಾಡಿ ಬರ್ಕೊಳ್ಳಿ. 4 ಬರ್ದಾದ್ಮೇಲೆ ಏನು ಮಾಡಿ, 1, 2 ಇದೆ ಅಂದರೆ 1ಇಂದ 2ಗೆ ಈ ಥರ ಲೈನ್ ಆಗ್ಬಿಟ್ಟು ಈ ಥರ ಆ್ಯರೋ ಮಾರ್ಕ್ ಹಾಕಿ. 1, 3 1ಇಂದ 3ಗೆ ಈ ಥರ ಲೈನ್ ಆಗ್ಬಿಟ್ಟು ಈ ಥರ ಆ್ಯರೋ ಮಾರ್ಕ್ ಹಾಕಿ. 1, 4 4ಗೆ ಈ ಥರ ಲೈನ್ ಹಾಕ್ಬಿಟ್ಟು ಈ ಥರ ಆ್ಯರೋ ಮಾರ್ಕ್ ಹಾಕಿ. 2, 3 2ಇಂದ 3ಗೆ ಈ ಥರ ಲೈನ್ ಹಾಕ್ಬಿಟ್ಟು ಈ ಥರ ಆ್ಯರೋ ಮಾರ್ಕ್ ಹಾಕಿ. 2, 4 2ಇಂದ 4ಗೆ ಈ ಥರ ಲೈನ್ ಹಾಕ್ಬಿಟ್ಟು ಒಂದು ಆ್ಯರೋ ಮಾರ್ಕ್ ಹಾಕಿ. 3, 4 3ಇಂದ 4ಗೆ ಈ ಥರ ಲೈನ್ ಹಾಕ್ಬಿಟ್ಟು ಆ್ಯರೋ ಮಾರ್ಕ್ ಹಾಕಿ. ಅಷ್ಟೇ, ಇದೇ ಒಂದು ಡೈಗ್ರಾಫ್. ಈಗ ನೆಕ್ಸ್ಟು ಇನ್ ಡಿಗ್ರಿ ಔಟ್ ಡಿಗ್ರಿ ಬರೀಬೇಕು. ಇನ್ ಡಿಗ್ರಿ ಆ್ಯಂಡ್ ಔಟ್ ಡಿಗ್ರಿ ಆಫ್ ವರ್ಟೆಕ್ಸಸ್. ಇದನ್ನ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ವರ್ಟೆಕ್ಸ್ ಬರ್ಕೋಬೇಕು.
ಇಲ್ಲಿ ಇನ್ ಡಿಗ್ರಿ ಅಂತ ಬರ್ಕೊಳ್ಳಿ, ಇಲ್ಲಿ ಔಟ್ ಡಿಗ್ರಿ ಅಂತ ಬರ್ಕೊಳ್ಳಿ. ವರ್ಟೆಕ್ಸ್ ಬಂದು 1 2 3 4. ಇನ್ ಡಿಗ್ರಿ ಅಂದರೆ 1ಗೆ ಎಷ್ಟು ರೋಸ್ ಬರ್ತಾಯಿದೆ, ಆರೋಸ್ ಬರ್ತಾಯಿದೆ ನೋಡಬೇಕು. ಯಾವುದೂ ಬರ್ತಾಯಿಲ್ಲ, ಅದಕ್ಕೆ 0. ಔಟ್ ಡಿಗ್ರಿ ಅಂದರೆ 1ಇಂದ ಎಷ್ಟು ಆರೋಸ್ ಹೋಗ್ತಾಯಿದೆ, 1 ಆರೋ ಹೋಗ್ತಾಯಿದೆ, 2 ಮತ್ತು 3 ಔಟ್ ಡಿಗ್ರಿ ಅಂದರೆ 3. 2ಗೆ ಎಷ್ಟು ಆರೋಸ್ ಬರ್ತಾಯಿದೆ, 1 ಆರೋ ಬರ್ತಾಯಿದೆ, ಅದಕ್ಕೆ 1. 2ಇಂದ ಹೋಗ್ತಾ ಇರೋದು ಎಷ್ಟು, 2. 3ಗೆ ಆರೋಸ್ ಎಷ್ಟು ಬರ್ತಾಯಿದೆ ನೋಡಿ, 1 2. 3ಇಂದ ಹೋಗ್ತಾ ಇರೋ ಯಾರೋ 1. 4ಗೆ ಆರೋಸ್ ಎಷ್ಟು ಬರ್ತಾಯಿದೆ ನೋಡಿ, 1 2 3 ಆರೋಸ್ ಬರ್ತಾಯಿದೆ. 4ಇಂದ ಯಾವ ಯಾರೋನು ಹೋಗ್ತಾ ಇಲ್ಲ, ಅದಕ್ಕೆ 0. ಇದೆ ಇನ್ ಡಿಗ್ರಿ ಔಟ್ ಡಿಗ್ರಿ, ಗೊತ್ತಾಯ್ತಲ್ವ? ಈಗ ನೋಡಿ, ಇನ್ ಡಿಗ್ರಿ ಔಟ್ ಡಿಗ್ರಿಗೆ ನಾನು ಇನ್ನೊಂದು ಐಡಿಯಾ ಹೇಳ್ತೀನಿ, ನಾಲ್ಕು ಇಟ್ಕೊಳ್ಳಿ. ಇನ್ ಡಿಗ್ರಿಗೆ ಈ ಥರ ಕಾಲಮಲ್ಲಿ ಲೈನ್ ಹಾಕ್ಕೊಳ್ಳಿ, ಅರ್ಥ ಆಯ್ತಲ್ವ? ಈಗ ನೋಡಿ, ಈ ಕಾಲಮಲ್ಲಿ ಎಷ್ಟು 1 ಇದೆ, 0, ಅದಕ್ಕೆ 0. ಈ ಕಾಲಮಲ್ಲಿ ಎಷ್ಟು 1 ಇದೆ, 1 1. ಇದು 2, ಇದು 3. ಅದೇ ಥರ ಇದು ರೋಗೆ ಲೈನ್ ಹಾಕ್ಕೊಳ್ಳಿ ಔಟ್ ಡಿಗ್ರಿಗೆ. 3 2 1 0 ಬರುತ್ತೆ ಆ ಥರ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟೇ, ನೀಟಾಗಿ ನೋಡಿ, ಈಸಿಯಾಗಿ ಅರ್ಥ